ಇನ್ನು ಲೋಕಸಭಾ ಚುನಾವಣಾ ಅಖಾಡದಲ್ಲಿ ನಾನಾ ಲೆಕ್ಕಾಚಾರಗಳು ತಂತ್ರಗಳು ನಡೀತಾ ಇದೆ. ಮತಬೇಟೆಗೆ ಗ್ಯಾರಂಟಿ ಅಸ್ತ್ರವನ್ನ ಹೂಡಿರುವಂತ ಕಾಂಗ್ರೆಸ್ ಜಿಲ್ಲೆಯಲ್ಲೂ ಮತ ಶಿಕಾರಿಯನ್ನ ನಡೆಸ್ತಾ ಇದೆ. ಇನ್ನೊಂದು ಕಡೆ ಸಂಸದೆ ಸುಮಲತಾ 100% ನನಗೆ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುನಿಸು ಮರೆತು ಸೋಮಣ್ಣ ಹಾಗೆ BS ಯಡಿಯೂರಪ್ಪನವರು ಮತ್ತೊಂದು ಕಡೆ ಒಂದಾಗಿದ್ದಾರೆ. ಎಲ್ಲದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶ. ಹಳೆ ಮೈಸೂರು ಟಾರ್ಗೆಟ್ ಬಳಿಕ ಮಲೆನಾಡು ಟಾರ್ಗೆಟ್. ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಿದೆ. ಮತಬೇಟೆಗೆ ಗ್ಯಾರಂಟಿ ಅಸ್ತ್ರ ಹೂಡಿರೋ ಕಾಂಗ್ರೆಸ್ ಜಿಲ್ಲೆಯಲ್ಲೂ ಮತ ಶಿಕಾರಿ ನಡೆಸುತ್ತಿದೆ. ಹಳೆ ಮೈಸೂರು ಟಾರ್ಗೆಟ್ ಬಳಿಕ ಇವತ್ತು ಮಲೆನಾಡು ಭಾಗದಲ್ಲಿ ರಣಕಹಳೆ ಮೊಳಗಿಸಿತ್ತು. ಚಿಕ್ಕಮಗಳೂರಿನಲ್ಲಿ ಅದ್ಧೂರಿ ಸಮಾವೇಶ ಆಯೋಜಿಸಿತ್ತು. ಸುಭಾಷ್ ಚಂದ್ರ ಬೋಸ್ ಮೈದಾನದಲ್ಲಿ 50,000ಕ್ಕೂ ಅಧಿಕ ಫಲಾನುಭವಿಗಳು ಭಾಗಿಯಾದರು. ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಈಗ 5 ಗ್ಯಾರಂಟಿಗಳು ಇಲ್ಲಿದ್ದಾವೆ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ. ಈ ಕಾರ್ಯಕ್ರಮಗಳು ನಾವು ಜಾರಿಗೆ ಕೊಟ್ಟಿದ್ದೇವೋ ಇಲ್ವಾ, ಮತ್ತೆ ಜಾರಿಗೆ ಕೊಟ್ಟೇ ಇಲ್ಲ ಅಂತ ಹೇಳ್ತಾರಲ್ಲ ಭಾರತೀಯ ಜನತಾ ಪಕ್ಷದವರೇ. ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು? 100% ಮಂಡ್ಯ ಟಿಕೆಟ್ ನನಗೆ ಎಂದ ಸಂಸದೆ ಸುಮಲತಾ. ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವ ಸುಮಲತಾ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಳೆದ 15 ದಿನಗಳಲ್ಲಿ 6 ಬಾರಿ ಜಿಲ್ಲಾ ಪ್ರವಾಸ ನಡೆಸಿದ್ದಾರೆ. ಇವತ್ತು ಕೂಡ ಆದಿಚುಂಚನಗಿರಿ ಮಠಕ್ಕೆ ಸುಮಲತಾ ಭೇಟಿ ನೀಡಿದ್ರು. ಬಳಿಕ ಮಾತನಾಡಿದ ಸುಮಲತಾ 100% ನನಗೆ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ. ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ. ಮುನಿಸು ಮರೆತು ಒಂದಾದ ಸೋಮಣ್ಣ ಯಡಿಯೂರಪ್ಪ. ವಿಧಾನಸಭೆ ಚುನಾವಣೆ ಬಳಿಕ ಯಡಿಯೂರಪ್ಪ ವಿರುದ್ಧ ಸೋಮಣ್ಣ ಗುಡುಗುತ್ತಿದ್ರು. ಮಾಜಿ ಸಿಎಂ BSY ಪುತ್ರ ವಿಜಯೇಂದ್ರ ವಿರುದ್ಧ ಅಬ್ಬರಿಸುತ್ತಿದ್ರು. ಆದ್ರೀಗ ಮುನಿಸು ಮರೆತು ನಾಯಕರು ಒಂದಾಗಿದ್ದಾರೆ. ತುಮಕೂರು ಟಿಕೆಟ್ ಮೇಲೆ ಕಣ್ಣಿಟ್ಟಿರೋ ಸೋಮಣ್ಣ BSY ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಯಡಿಯೂರಪ್ಪನವರು ಇವತ್ತು ತಮ್ಮದೇ ಆದಂಥ ಒಂದು ಅನುಭವನ ಹಂಚ್ಕೊಂಡಿದ್ದಾರೆ. ಅದಕ್ಕೆ ನಾನು ಕನ್ವಿನ್ಸ್ ಆಗಿದ್ದೀವಿ, ಕೆಲಸ ಮಾಡ್ಕೊಂಡು. ಎಲ್ಲವೂ ಮುಗಿದಿದೆ. ಮೇ ಬರ್ತಕ್ಕಂಥ ಚುನಾವಣೆಯಲ್ಲಿ 28 ಗೆಲ್ಲೋದು ನಮ್ಮ ಆದ್ಯತೆ. ಸೋಮಣ್ಣ ಅವರು ನನಗೆ ಫೋನ್ ಮಾಡಿದರು. ನಾನು ಈ ಥರ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಹೋಗಿ ಭೇಟಿ ಮಾಡಿ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಮಾತಾಡಿ ಬನ್ನಿ ಅಂತ ಹೇಳಿದ್ದೀನಿ. ಈಗಾಗಲೇ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ಸೊ ಟಿಕೆಟ್ ಕೊಡುವಂಥದ್ದು ಎಲ್ಲನೂ ಕೇಂದ್ರದ ನಾಯಕರಿಗೆ ಸಂಬಂಧಪಟ್ಟಿದ್ದು. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಅಷ್ಟೇ ಬಾಕಿ ಇದೆ. ಈ ಮಧ್ಯೆಯೇ ಚುನಾವಣಾ ಅಖಾಡದಲ್ಲಿ ನಾನಾ ತಂತ್ರ ಲೆಕ್ಕಾಚಾರಗಳು ಜೋರಾಗಿವೆ. ಬ್ಯೂರೋ ರಿಪೋರ್ಟ್, TV9.